ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ. ನಾನು 8:04 ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ತಂದ್ರೆಕೊಪ್ಪಲು ಗೇಟಿಂದ. ನನಗೆ ತಂದರೆ ಬಸ್ಸು ಒಳನಶಿಪುರ ಟು ಸಾಲಿಗ್ರಾಮ ಬಸ್ ಬರ್ತಾಯಿದೆ. 8 ಗಂಟೆ ಬಸ್ಸು ವೆಯ್ಟ್ ಮಾಡ್ತಾಯಿದೆ, 1/4 ಗಂಟೆಯಿಂದ. ನಾನು ಬಸ್ಸು ಇವಾಗ ಬಂತು, ಬನ್ನಿ ಹೋಗೋಣ. ವೀಡಿಯೋ ಮಾಡ್ತೀನಲ್ವ, ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೆ, ಅದಕ್ಕೆ ಬಸ್ ಕತ್ತಿದಂಗೆ ಕಂಡಕ್ಟ್ರ್ ಅಂತವ್ರೆ, ಏನ್ರಿ ಬಸ್ಸು ಸ್ಟಾಪ್ ಕೊಡಲ್ಲ ಅಂದ್ಬಿಟ್ಟು ವೀಡಿಯೋ ಮಾಡ್ಕೋತಾ ಇದ್ದೀರಾ ಚೆಕ್ ಮಾಡೋಕ್ಕೆ ಅಂತ. ಇಲ್ಲ ಸರ್ ಅಂದೆ. ರೀಲ್ಸ್ ಮಾಡ್ತಾಯಿದ್ದೀರಾ ಅಂದರು. ಇಲ್ಲ ಸರ್ ಅದೇ ಅವ್ರಿಗೆ ಡೌಟು, ಬಸ್ಸು ಸ್ಟಾಪ್ ಕೊಡಲ್ಲ ಅಂದ್ಬಿಟ್ಟು ವೀಡಿಯೋ ಮಾಡ್ಕೊತಾ ಇದ್ದಾರೆ ಅಂತ. ಹಾಸನ್ ಮೈಸೂರು ಇದು ಯಾವ ಬಸ್ಸು ಕೇಳೋಣ ಬನ್ನಿ. 5:20 ಇಳಿದಾಗ್ಲೂ ಮಳೆ ಇರಲಿಲ್ಲ. ನಾನು ಇಲ್ಲಿ ಬೈಕ್ ಸಿಗ್ತವೆ ಅಂದ್ಬಿಟ್ಟು ಇಲ್ಲಿ ನಮ್ಮೂರು ಗೇಟ್ ಹತ್ರ ರೋಡ್ ಹೋಗೋತ್ತ ಇಳ್ಕೊಂಬಿಟ್ಟೆ. ಈಗ ನೋಡಿದ್ರೆ ಮಳೆ ಬತ್ತದಲ್ಲ, ಬಸ್ ಸ್ಟಾಪ್ ತಾವು ಇಳ್ಕೊಂಡಿದ್ರು ಸರಿಯಾಗೋದು. ನಾನು ಏನಾದ್ರು ಸಿಗ್ತೇವೆ ಅಂತ ಇಲ್ಲಿ ಇಳ್ಕೊಂಡೆ. ಈಗ ನೋಡಿದ್ರೆ ಮಳೆ ಬತ್ತೈತಲ್ಲ, ಏನು ಮಾಡೋದು ಫ್ರೆಂಡ್ಸ್? ಹೆಂಗೋ ಮಳೆ ಬರ್ತೈತಲ್ಲ ಅಂತ ಯೋಚನೆ ಮಾಡ್ತಿದ್ದೆ. ಅಷ್ಟರಲ್ಲಿ ನಮ್ಮೂರ್ದೊಂದು ಹುಡುಗ ಬಂತು. ಅವ್ರ ಮನೆ ಊರೊಳಗಡೆ ಎಲ್ಲ ಮುಗಿಸ್ತಂತತ್ರ. ಅಕ್ಕ ನಾನು ಅಲ್ಲಿ ಗಂಟೆ ಅಷ್ಟೇ ಬಿಡೋದು ಅಂತ. ಪರವಾಗಿಲ್ಲ ಕಣಪ್ಪ, ಅಲ್ಲಿಂದ ಹೆಂಗೋ ಹೋಗ್ತೀನಿ, ಸ್ವಲ್ಪ ಬಿಟ್ಕೊಡಪ್ಪ ಅಂದೆ. ಆ ಹುಡುಗ ಹೆಂಗೋ ಹತ್ತಿಸ್ಕೊಂಡು ಕರ್ಕೊಂಡೋಯ್ತು ಫ್ರೆಂಡ್ಸ್. ನಂಗೆ ಬರ್ತಿದ್ದಂಗೆ ಬಂದರೆ 2 ನಿಮಿಷಕ್ಕೆ ಬೈಕ್ ಸಿಕ್ಬಿಡ್ತು. ಯಾವಾಗಲೂ ಇಷ್ಟು ಬೇಗ ಸಿಕ್ಕಿರಲಿಲ್ಲ ನನಗೆ. ಖುಷಿಯಾಗೋಯ್ತು ಬರ್ತಿದ್ದಂಗೆ ಬೈಕ್ ಸಿಕ್ತಲ್ಲ ಅಂತ. ನೋಡಿದ್ರಲ್ಲ, ಒಂದು ಚಿಕ್ಕ ಹುಡುಗ ಬತ್ತಾಯ್ತಾ ನಮ್ಮೂರ್ದು ಪುಟ ಅನ್ನ. ಅಕ್ಕ ನಾನು ಮುಳಿಸ್ತಾನ ಗಂಟೆ ಅಷ್ಟೇ ಅಂತ. ಯಾಕಂದ್ರೆ ಅವ್ರ ಮನೆ ಅಲ್ಲೇ ಇರೋದು, ಅಲ್ಲಿ ದೇವಸ್ಥಾನ ಇದೆಯಲ್ಲ ಅದ್ರ ಹತ್ರ. ಅಲ್ಲಿ ಗಂಟ ಬಿಟ್ಕೊಡ್ತು ಗೈಸ್. ರೋಡ್ ಕಾಣ್ತಿದೆಯಲ್ಲ, ಅಲ್ಲಿ ಫುಲ್ಲು ಲಾಸ್ಟ್, ಅಲ್ಲಿ ತನಕ ಬಿಟ್ಕೊಡ್ತು. ಸರಿ ಕಣಪ್ಪ ಪರವಾಗಿಲ್ಲ ಬಿಡು, ಅಲ್ಲಿಂದ ಹೆಂಗೋ ಹೋಗ್ತೀನಿ ನಾನು ಅಂತ ಹೇಳಿದೆ. ಅಂದರೆ ಸಾಲಿಗ್ರಾಮದಲ್ಲಿ ಇದ್ದಕ್ಕಿದ್ದಂಗೆ ಮಳೆ ಸ್ಟಾರ್ಟ್ ಆಗೋಯ್ತು. ಬೈಕಿಗೂ ಹತ್ತದೆ, ಏನು ದಪ್ಪನಿ. ನಾನು ಅಯ್ಯೋ ದೇವರೇ, ಮಳೆ ಬತ್ತೈತಲ್ಲ, ಫುಲ್ ಜೋರಾಗಿ ಮಳೆ ಬಂದು ಇನ್ನೇನು ಬೈಕ್ ಹೊಡೆಯೋಕ್ಕಾಗುತ್ತಾ? ಎಷ್ಟೊತ್ತಾಗತ್ತಪ್ಪ ಪ್ಲೀಸ್, ಒಂದು 10 ನಿಮಿಷ ಮಳೆ ಬೇಡ, ನಾವು ಮನೆಗೆ ಹೋಗೋ ತನಕ ಅಂದ್ಕೊಂಡ. ಇಲ್ಲಿ ನೋಡಿದ್ರೆ ಮಳೆನೇ ಇಲ್ಲ ಫ್ರೆಂಡ್ಸ್. ಇಲ್ಲಿಗೆ ಅಲ್ಲಿ ಸಾಲಿಗ್ರಾಮ ನೋಡಿದ್ರೆ ಮಳೆ ಹನಿತೈತೆ. ನಮ್ಮ ಮುಂಡೂರಿಗೆ ನೋಡಿದ್ರೆ ಮಳೆನೂ ಇಲ್ಲ, ಹನಿನೂ ಇಲ್ಲ. ನೆನ್ನೆಲೂ ಅಷ್ಟೇ, ಅಲ್ಲಿ ರಾಮನಾಥ್ಪುರದಲ್ಲಿ ಹುಯ್ತು ಹಂಗೆ ಹುಯ್ತು. ಇಲ್ಲಿಗೆ ಬಂದರೆ ಇಲ್ಲಿ ಮಳೆನೇ ಇಲ್ಲ. ಇಲ್ಲಿಂದ ಇನ್ನೊಂದು 10 ನಿಮಿಷನೂ ಆಗುತ್ತೇನೋ, 10 ನಿಮಿಷ ಆಗುತ್ತೆ ಮನೆಗೆ. ನಂಗೆ ನಡೆದ ಅಭ್ಯಾಸ ಐತೆ ಬಿಡಿ. ಇದೇ ನಮ್ಮೂರು ಫ್ರೆಂಡ್ಸ್, ನಮ್ಮೂರು ಮುಂಡೂರು. ಚೆನ್ನಾಗೈತಲ್ಲ. ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ಓಕೆನಾ? ಸುಸ್ತೈತೈತೆ, ಮಾತಾಡೋಕ್ಕಾಯ್ತಾ ಇಲ್ಲ, ಅದಕ್ಕೋಸ್ಕರ. ಇವಾಗ ಇದೇನೋ ಕ್ಯಾಮ್ರಾ ಕಾಣ್ತಾನೆ ಇಲ್ಲ, ಫೋನು ಎಕ್ಸ್ಪೈರಿ ಡೇಟ್ ಆಗೋಗ್ಬಿಟ್ಟದೆ. ಬಾಚಿ ನಮಗೆ ಊಟ ಮಾಡಿಲ್ವ? ಹಳೇದಾಗ್ಬಿಟ್ಟದೆ ಅಂತ. ಹೊಸ ಫೋನಲ್ಲ, ಹಳೆ ಫೋನು ಅಂತ. ಊಟ ಮಾಡಿಲ್ಲ ನೀವು? ಹಾಂ, ಒಂದು ದೋಸೆ ತಿನ್ನಿ, ಬಿಸಿ ದೋಸೆ, ಟೊಮೊಟೊ ಗೊಜ್ಜಿ, ಟಾಪ್ ಎಳಿಬಾರ್ದು. ಇವತ್ತು ಕಾನ್ವೆಂಟ್ಗೆ ಹೋಗಿಲ್ವಂತೆ. ಯಾಕೆ ಅಂತ ಹೇಳ್ಮಂಗ, ನೀನು ಯಾಕೆ ಕಾನ್ವೆಂಟ್ಗೆ ಹೋಗಲಿಲ್ಲ? ಚಿನ್ನು ಟಾಪ್ ಎಳಿಬಾರ್ದು ಕಂಚಿನು. ನಾನು ಹೇಳ್ಕೊಂಡಂಗೆ ಇವಳು ಎಳಿತಾಳೆ. ಯಾಕೆ ಅಂದರೆ ಇವತ್ತು ಹೊಸ ಡ್ರೈವರ್ ಬಂದಿದ್ರಂತೆ. ಕೃತು ಒಬ್ಳು ಅವಳೇ ಕೃತಂಗೆ ಕರ್ಕೊಂಡು ಹೋಗ್ಬೇಕು ಅಂತ ವ್ಯಾನ್ ಡ್ರೈವರ್ಗೆ ಗೊತ್ತಿಲ್ಲ, ಆರನ್ನೇ ಮಾಡಿಲ್ಲ. ಕೃತಾಗ್ನೂ ಬಿಟ್ಬಿಟ್ಟು ಹೋಗವನೆ. ಕೃತಾಗ್ನಂಗೆ ಹೆಂಗೋ ಸದಕ್ಕೆ ಇವತ್ತು ಎಕ್ಸಾಮ್ ಇರಲಿಲ್ಲ. ನಿನ್ನೆ ಇತ್ತು, ಇವತ್ತಿಲ್ಲ, ನಾಳೆ ಐತೆ. ಈಗ ಪ್ರಾಕ್ಟೀಸ್ ಮಾಡಿಸ್ಬೇಕು ನಮ್ಮ ಕೃತಂಗೆ ಎಕ್ಸಾಮ್ಗೆ. ಏನದು ಲಡ್ಡು? ಅದು ನಮ್ಮಮ್ಮ ಒಡ್ಸ್ಲಿಗೆ ಆಗ್ತದೆ ಫ್ರೆಂಡ್ಸ್. ನನಗೋಸ್ಕರ ಟೊಮೊಟೊ ಗೊಜ್ಜು ಒಡ್ಸ್ಲಿಗೆ ಬೆಳಗ್ಗೆ ತೊಗೊಂಡೋಗಿದ್ದೆ. ಹಿಂಗೆ ಆಡ್ತಾ ಇರು ಚಿನ್ನು, ನೀನು ಎತ್ತಾಕ್ತೀನಿ ಕೇಳಿಕೆ. ಟೀ ಕುಡಿದ್ಬಿಟ್ಟು ಕೃತಿ ಜೊತೆ ಒಂದು 10 ನಿಮಿಷ ಆಟ ಆಡಿದೆ. ಅಮ್ಮ ಒಡ್ಸ್ಲಿಗೆ ಹಾಕ್ಕೊಡ್ತು. ಅದೇ ಹೇಳಿದ್ನಲ್ಲ, ಅವಳು ಬಸ್ಸು ಬಂದು ಹೋಗಿರೋದೇ ಗೊತ್ತಾಗಿಲ್ಲ, ಆರನ್ನೂ ಮಾಡಿಲ್ಲ. ಸೊ ಕೃತು ಅವ್ರ ಸ್ಕೂಲ್ ಓನರು ಕಾಲ್ ಮಾಡಿದೆ, ಹೊಸಬ್ರು ಹಂಗಾಗಿ ಗೊತ್ತಾಗಿಲ್ಲ, ನಾನು ಹೇಳ್ತೀನಿ ಅಂತ ಅಂದರು. ಓಕೆ ಸರ್ ಅಂದೆ. ಹಾಗೆ ನೆನ್ನೆ ವೀಡಿಯೋನೇ ನಾನು ಇನ್ನೂ ಅಪ್ಲೋಡೇ ಮಾಡಿಲ್ಲ. 6 ಗಂಟೆ ಆದ್ರೂ ಈಗ ಎಡಿಟ್ ಮಾಡಿ ಇನ್ಶಾರ್ಟಲ್ಲಿ ಸೇವ್ ಕೊಟ್ಬಿಟ್ಟೆ. ಅದು ಸೇವ್ ಆಗೋದು ಒಂದು 1/4 ಗಂಟೆ 20 ನಿಮಿಷ ಬೇಕು. ಇನ್ನು ಅದೆಲ್ಲ ಅಪ್ಲೋಡ್ ಆಗೋದು ಆಲ್ಮೋಸ್ಟ್ 7 ಗಂಟೆ ಆಗೋಗುತ್ತೆ. ಅಮ್ಮ ಬಿಸಿ ಬಿಸಿ ಒಡ್ಸ್ಲಿಗೆ ಹೊತ್ಕೊಟ್ಟಿದೆ. ಈಗ ನಾನು ಕೃತಜ್ಞ ತಿಂತೀವಿ. ಬಾ ಕೃತಂಗೂ ಟೊಮೊಟೊ ಗೊಜ್ಜು ಅಂದರೆ ತುಂಬ ಇಷ್ಟ ಫ್ರೆಂಡ್ಸ್. ನನಗೂ ಇಷ್ಟ, ಕೃತಜ್ಞಂಗೂ ಇಷ್ಟ ಅಲ್ವಾ ಕೃತಜ್ಞ? ದೋನು ಬರೀದು ತಿನ್ ಮಗಳು. ತಿಂದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಪ್ರಾಕ್ಟೀಸ್ ಮಾಡ್ತದೆ ಎಕ್ಸಾಮ್ಗೆ ಮಗ, ಅಲ್ಲವಾ? ಪಪ್ಪು ಟೊಮೊಟೊ ಗೊಜ್ಜು ಇಷ್ಟ ಥರ ನಿಂಗೆ? ಬೇಡ, ಸರಿ ಬಾ, ನನಗೇನು ಬರೀದ್ನೇ ತಿನ್ ಬಾ ಫ್ರೆಂಡ್ಸ್. ಇದನ್ನು ತಿನ್ಕೊಂಡು ಆಮೇಲಿಂದ ಸಿಗ್ತೀನಿ.
ಅಮ್ಮ ಹೋದ ವಾರದಿಂದ ಗ್ಯಾಸ್ ಬುಕ್ ಮಾಡಿ ಗ್ಯಾಸೇ ಬುಕ್ ಆಯ್ತಿರ್ಲಿಲ್ಲ ಫ್ರೆಂಡ್ಸ್. ಮೊನ್ನೆ ರಾತ್ರಿ 9:30 ಬುಕ್ ಆಗಿತ್ತು. ಅಂದರೆ 24 ಗಂಟೆ ಆದಮೇಲೆ ಬುಕ್ಕಿಂಗು ಕನ್ಫರ್ಮ್ ಆಗುತ್ತೆ ಅಂತ ಬಂತು. ನಿನ್ನೆ ಬುಕ್ಕಿಂಗ್ ಆಗಿತ್ತು. ಬೆಳಗ್ಗೆ ಬಂದಾಗಲೂ ಕೂಡ ಏನು ಬುಕ್ಕಿಂಗ ನಿಮ್ದು ಇನ್ನೂ ಲಿಸ್ಟ್ ಬಂದಿಲ್ಲ ಅಂತೇನೋ ಅಂದ್ರಂತೆ. ಇವಾಗ ಲಿಸ್ಟ್ ಬಂದಿದೆಯಂತೆ. ಅದಕ್ಕೆ ನಮ್ಮ ಅಮ್ಮ ಓಡ್ತಾ ಇದೆ ಫ್ರೆಂಡ್ಸ್ ಸಿಲಿಂಡ್ರ್ ತುಂಬಿಸ್ಕೊಳ್ಳೋಕ್ಕೆ. ಎಲ್ಲಿಗೆ ಈಗ 17 ಐತೆ ಅಲ್ವಾ, ಅಲ್ಲಿ 980 ರೂಪಾಯಿ ಐತೆ. ನೀನು ಏನು ಹೇಳ್ತಾ ಇದ್ದೆ ನಂಗೆ ಏನು ಅರ್ಥ ಆಯ್ತಿಲ್ಲ ಸುಮ್ಮನೆ. ಈಗ 900 ಚಿಲ್ಲರೆ ಇರ್ತದೆ ಅನ್ಕೋ. ಇಷ್ಟು ದಿವಸ ಫಸ್ಟ್ ಎಲ್ಲ ಗ್ಯಾಸಿಗೆ ಬರ ಅಂತ ಅವ್ರಿಗೆ ಸಂಬಳ ಕೊಡೋದಿಲ್ವಾ? ನಾವು ದುಡ್ಡು ಕೊಡ್ಬೇಕು ಅವ್ರಿಗೆ? ಸಂಬಳ ಕೊಡ್ತಾರೆ, ಮನೆಗೆ ಬರ್ತಾರದಲ್ವಾ, ಸಂಬಳ ಕೊಡಬೇಕು ಅವ್ರಿಗೆ. ಸಂಬಳನೂ ಕೊಡ್ತಾರೇನೋ? ಮಾಮೂಲಿ ಅವ್ರು ಸರ್ವಿಸ್ ಚಾರ್ಜ್ ಕೊಡಲೇಬೇಕು. ಎಷ್ಟು ಅಪ್ಪಾಜಿ ಎಷ್ಟು ತಗೊಂಡ್ರು ಗ್ಯಾಸ್ಗೆ? 960. ಕೆಲಸದಿಂದ ಬಂದೆ ಅರ್ಧ ಗಂಟೆ ಆಯಿತು. ಟೀ ಬೇಕು ಅಂತಲೇ ಕೇಳಿರಲಿಲ್ಲ. ಈಗ ಸಿಲಿಂಡರ್ ಎತ್ಕೊಬತ್ತಾ ಈಗ ಟೀ ಇಡು ಅಂತ. ಇವರೆಲ್ಲ ಆಲ್ರೆಡಿ ಟೀ ಕುಡಿದು ನಂಗೆ ಟೀ ಇಟ್ಟಿದ್ರು. ನಾನು ಬಂದು ಬಿಸಿ ಮಾಡ್ಕೊಂಡು ಕುಡ್ದು ಅಮ್ದ ಹೊಟ್ಲಿಗೆ ತಿನ್ನೋದು. ಈಗ ಅಪ್ಪಾಜಿಗೆ ಇಟ್ಟೆ. ಬಂದು 7:15 ಆಗೇ ಹೋಯಿತು. ಅನ್ನಕ್ಕೆ ಇಟ್ಟಿದ್ದೀನಿ. ಅಮ್ಮ ಮಧ್ಯಾಹ್ನನೇನೋ ತರಕಾರಿ ಸಾಂಬಾರು ಮಾಡೈತೆ, ಬೇಯಕ್ಕೆ ಇಟ್ಟಿದ್ದೀನಿ. ಒಂದು ಸ್ವಲ್ಪ ಅನ್ನ ಮಾಡಿಬಿಟ್ಟು ಮುದ್ದೆ ಮಾಡವ ಅಂತು. ಹಾಗೆ ಇದು ಹೊಸನೆಲ್ಲ ಮಾಡಿದ್ದೀವಲ್ವ ಅಡುಗೆ ಮನೆಗೆ, ನೀರು ಹಾಕಬೇಕು. ಒಂದು ಅರ್ಧ ಜಗ್ಗು, ಒಂದು ಜಗ್ಗು ನೆಲಕ್ಕೆ ಅಂತು. ಅದಕ್ಕೆ ಆಗಲೇ ಹೇಳ್ತು ಪಪ್ಪಾಯಿಗೆ ಒಂದು ಅರ್ಧ ಗಂಟೆಲೆ ಕೃತಂಗೆ ಹಾಕು ಅಂತು. ಕೃತು ಬರಲಿಲ್ಲ. ನಾನು ಅಪ್ಪಾಜಿಗೆ ಟೀ ಇಟ್ಟಿದ್ನಲ್ಲ, ನಾನು ಒಂದು ಅರ್ಧ ಲೋಟ ಹಾಗೆ ಕುಡಿತಾ ಇದ್ನ. ನನ್ನ ಮುಖ ನೋಡ್ತಾ ಇದ್ದಲ್ಲ ಅಂದ್ಬಿಟ್ಟು ಒಂದು ಹನಿ ಟೀ ಇತ್ತು, ಅದನ್ನು ಕೃತಂಗೆ ಕೊಟ್ಟೆ. ನಮ್ಮಮ್ಮ ಕುಡ್ದಿಲ್ಲ, ಸುಮ್ಮನೆ ಕುಡಿಯೋ ಥರ ಅಮ್ಮ ತಮಾಷೆ ಮಾಡುತ್ತೆ ಅವಳ ಕೈಲಿ. ಆ ಥರ ತಮಾಷೆ ಮಾಡೋದಕ್ಕೆ ಅಜ್ಜಿ ನಾನು ಟೀ ಕುಡ್ದಿದೆ ಅಂತ ಬಡ್ಕೊಂಡು ಕೆಚ್ಕೊಂಡು ಮತ್ತೆ ಟೀ ಇಡಿಸ್ಕೊಂಡ್ಳು. ಸ್ವಲ್ಪ ಟೀ ಇತ್ತಲ್ಲ, ಅದನ್ನೇ ಸ್ವಲ್ಪ ಹಾಲು ನೀರು ಎಲ್ಲ ಹಾಕಿ ಹೆಚ್ಚಿಸ್ಬಿಟ್ಟು ಕೊಟ್ಟೆ. ನನಗೇನೋ ಊಟ ಮಾಡೋ ಆಗಿಲ್ಲ. ಅದೇ ಅವ್ರಿಗೆ 3 ಜನಕ್ಕೆ ರೈಸ್ ಮಾಡಿ ಈಗ ಮುದ್ದೆ ಮಾಡಬೇಕು. ರೈಸ್ ಆದಮೇಲೆ ನೋಡಿ ಈ ಥರ ಹೆಂಗೋ ಅಡುಗೆ ಮನೆ ಎಲ್ಲ ಚೆನ್ನಾಗಿರಲಿಲ್ಲ. ನೆಲ ಏನೋ ಚೆನ್ನಾಗಿತ್ತು. ಮುಂದೆ ಮದುವೆ ಎಲ್ಲ ಮುಗಿದ್ಮೇಲೆ ಈ ನೆಲನೂ ಆ್ಯಕ್ಚುಲಿ ಡ್ಯಾಮೇಜ್ ಆಗಿದೆ. ನೋಡಿ ಎಷ್ಟು ಡ್ಯಾಮೇಜ್ ಇದೆ, ಒಂಥರ ನೆಲ ನೀಟಾಗಿಲ್ಲ. ಇದು ಅಮ್ಮ ಪ್ಯಾಚ್ ಮಾಡಿಸ್ತೀನಿ ಅಂತು, ಬಟ್ ಪ್ಯಾಚ್ ಮಾಡಿಸಿದ್ರೆ ಚೆನ್ನಾಗಿ ಕಾಣಿಸಲ್ಲ. ಅದಕ್ಕೆ ಈ ನೆಲನೇ ಫುಲ್ ತೆಗ್ಸಿ ಹೊಸದಾಗಿ ಹೊಸ ನೆಲ ಮಾಡಿಸ್ಬೇಕು. ಇವಾಗಂತೂ ಸದ್ಯಕ್ಕಂತೂ ನಾವಿರೋ ಪರಿಸ್ಥಿತಿಲಿ ಆಗಲ್ಲ. ಮದುವೆ ಕಳೀಲಿ, ಈ ವರ್ಷವೂ ಆಗಲ್ಲ. ಅಯ್ಯೋ ನೆಕ್ಸ್ಟ್ ಇಯರ್ ನೋಡೋಣ. ಇದೇನಿದ್ದು ನಾನು ಹೆದರೋದೆ, ಏನಪ್ಪ ಇದು ಅಂತ. ಈ ಕುಕ್ಕರ್ಗಳ್ದು ಇದೇ ಸಮಸ್ಯೆ ಫ್ರೆಂಡ್ಸ್. ಇದು ಸುಯ್ ಅಂದ್ಬಿಡ್ತಾರ. ನಾನು ಹೆದರೋಗ್ಬಿಟ್ಟೆ, ಏನೋ ಸಾಂಬಾರು ಉಕ್ಕೋಯ್ತೇನೋ ಅಂತ ಹೇಳಿ ಇದ್ದೀನಿ. ನಮ್ಮಮ್ಮ ಮುದ್ದೆ ತಪ್ಪಲಲ್ಲಿ ಸಾರು ಹಾಕ್ಬಿಟ್ಟೈತೆ. ಈ ಚಿಕ್ಕದ್ರಲ್ಲಿ ಉಕ್ಕಿ ಹೋಯ್ತಾ. ನಾನು ಗ್ಯಾಸ್ ಉರ್ಕೊಂಡು ಕೂತಿದ್ದೀನಿ. ಹಂಗೆ ಕೃತಂಗೆ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀನಿ. ಪರವಾಗಿಲ್ಲ. ಬರೀ ಹಾತಂಕ ಬರೆಯೋಳು. ಈಗ ಗಾ ಬರೆದಿದ್ದಾಳೆ. ಎಲ್ಲ ಚಿನಿ ದೊಡ್ಡ ಗಾನ ನೋಡ್ಕೊಂಬರದ್ಲು, ಜ್ಞಾನ ನೋಡ್ಕೊಂಬರದ್ಲು. ಈ 3 ಅಕ್ಷರ ನೋಡ್ಕೊಳ್ದಂಗೆ ಬರೀತಾಳೆ. ಇವಾಗ ಚಾಚಾ ಬರೆಯೋಕ್ಕೆ ಹೇಳಿದ್ದೀನಿ. ಅಲ್ಲಿ ಹಳೇದವ್ರು ಮೇಡಮ್ ಬರ್ಕೊಟ್ಟಿದ್ರಲ್ಲ, ಅದರಲ್ಲಿ ನೋಡ್ಕೊಂಡು ಕಾಪಿ ಮಾಡ್ತಾ ಇದ್ದಾಳೆ. ನೋಡ್ಕೊಂಬರಿ ಮಗನು, ಚಕಬಕ್ಲಾಕೋ. ನೋಡಿ ಹೇರ್ ಸ್ಟೈಲ್ ಹೆಂಗೆ ಮಾಡ್ಕೊಂಡವಳೆ ಕೃತು. ಎಲ್ರಿಗೂ ಹಾಯ್ ಹೇಳಿ. ಹಾಯ್ ಕೃತು. ಬ್ಯುಸಿನಾ? ಮಾತಾಡಲ್ಲ ನೋಡಿ ಫ್ರೆಂಡ್ಸ್. ಏನೋ SLC ಎಕ್ಸಾಮ್ ಬರೆಯೋ ರೇಂಜ್ಗೆ ಆಡ್ತಾವಳೆ ಈ ತಲೆ ಕೆಡಿಸ್ಕೊಂಡು. ಇದು ಕಂಚಿನಿ ಚಾಚಾ ಜ ನ್ಯಾ ಬರೀ ಕಣ್ಣೇ ಕಾಣ್ತಾಯಿಲ್ಲ ಕಣಮ್ಮ ಅಂತಾಳೆ. ಫೋನ್ ನೋಡೋಕ್ಕೆ ಕಣ್ಣು ಕಾಣ್ತೇವೆ ಅಲ್ವ ಪಾಪು. ನಮ್ಮ ಮೂವಿ ಯಾಕೆ ಮಾಡಿ ಯಾಕವ ಸುಮ್ಮನ್ಗಿದಿ? ಮಾತಾಡು ನನ್ನ ಜೊತೆ. ಚಿನಿ ಬಾರಿ ಚಿನಿ, ಚಾಚಾ ಬರೀ ಚಿನಿ. ಇಲ್ಲ ಉಕ್ಕಲ್ಲ, ಒಂಚೂರು ಉಕ್ಬಿಡ್ತು ಫಸ್ಟೇ. ಇವಳು ಬರೆಯೋಕ್ಕಲ್ಲ. ಚಾ ಮುದ್ದು ಬರೆಯಕ್ಕೆ ಬರ್ತದಾ? ಫಸ್ಟ್ನೇ ಚಾ ಬರೀ ಚಿನಿ. ಈ ಚಾನಾ ಫಸ್ಟ್ನೇ ಚಾ, ಇದು ಸೆಕೆಂಡ್ನೇ ಚಾ ಬರೀ. ಫಸ್ಟ್ ಚಾ ಬರೀ ಬರ್ಕೊಡ್ತಾರ ಮ್ಯಾಮ್. ಹಂಗೆ ಅವಳು ಕಾನ್ಸೆನ ಬರೆಯೋದಿಲ್ಲ, ಗೀಜುತ್ತಾಳೆ A1 ಅಂತ. ನೀ ಬರೀತ್ಯಾ? ನಿನ್ನ ಗುಡ್ ಅಂತಾರ ಬ್ಯಾಡ್ ಅಂತಾರ?
ನಾನು ಏನು ಬರೀತಾರ ಮ್ಯಾಮು ಬುಕ್ಕಳಗೆ ಬರೀತೀನಿ. ಹೌದಾ? ಏನಂತಾರ ಅವಾಗ? ಏನಂತಾರೆ ಬರೆದ್ರೆ? ಬೇರೆ ಮಕ್ಕಳು ಬರೆಯಲ್ವ ಚಿನ್ನು? ಹಾಂ? ಓಹೋ, ನೀನು ಒಬ್ಬಳೇ ಬರೆಯೋದು. ಹೆಂಗೆ ಹೇಳ್ತಾಳೆ ಗೊತ್ತಾ, ಅವ್ರ ಕ್ಲಾಸಲ್ಲಿರೋರು ಮೇಡಮ್ ಬರ್ಕೊಟ್ಟಂಗೆ ಏನೂ ಬರೆಯಲ್ವಂತೆ. ಅದ್ಯಾರೋ ಕಾಂಚನ ಅದು ಯಾರ್ಯಾರೋ ಕೀಚ್ತಾರಂತೆ. ಇವಳು ಮಾತ್ರ ಅವ್ರ ಮ್ಯಾಮ್ ಏನೇ ಹೇಳಿದ್ರು ಬರೀತಾಳಂತೆ. ಅಲ್ವ ಬಂಗಾರಿ? ನೋಡೋಣ ಈ ಸತಿ ಎಕ್ಸಾಮಲ್ಲಿ ಅದು ಎಷ್ಟು ಮಾರ್ಕ್ಸ್ ತೆಗಿತೀಯ ಅಂತ. ಅಜ್ಜಿ ಕರೆಯೋಗು, ಕರೆದುಬಿಟ್ಟು ಬಂದು ಬರ್ಕೋ. ಮುದ್ದೆ ತಿರುಗ್ತದಂತೆ, ಬಾ ಬಿಸಿ ಮುದ್ದೆ ತಿನ್ನು ಅಂತ. ಹೋಗಿ ಮಗನು, ಹೋಗು ಬೇಗ. ಟೈಮ್ ಬಂದು 9:25 ಲೈವ್ಗೆ ಹೋಗಿದ್ದೆ. 20 ನಿಮಿಷ ನನ್ನ ಕೈ ಲೈವ್ ಮಾಡೋಕ್ಕಾಗಲಿಲ್ಲ. 18 ನಿಮಿಷಕ್ಕೆ ಓಡಿ ಬಂದೆ, ಬಿಕಾಸ್ ಅಷ್ಟು ನಿದ್ದೆ ಬರ್ತಾಯಿದ್ದೆ. ಆ್ಯಂಡ್ ಕೆಲವೊಂದು ಗೊತ್ತಲ್ಲ, ಬೇಡದೆ ಹೋದವರು ಕಾಮೆಂಟ್ಸ್ ಆಗ್ತಾನೆ ಇರ್ತಾರೆ. ಲೈವಲ್ಲಂತೂ ಕೇಳೋಂಗೆ ಇಲ್ಲ. ಇಟ್ಸ್ ಓಕೆ. ನಂಗೆ ತುಂಬ ನಿದ್ದೆ ಬರ್ತಾಯಿತ್ತು, ಹಾಗಾಗಿ 18 ನಿಮಿಷಕ್ಕೆ ಎಂಡ್ ಮಾಡಿ ಬಂದೆ. ಕೃತಜ್ಞ ಮಲ್ಕೊಂಡಿದ್ದಾಳೆ, ನಾನು ಮಲ್ಕೋಬೇಕು. ಬೆಳಿಗ್ಗೆ ನೋಡಿದ್ರಲ್ಲ ಎಂಥ ಇನ್ಸಿಡೆಂಟ್ ಆಯಿತು ಅಂದರೆ, ನನ್ನ ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕೆ ನಂದು ಯೂನಿಫಾರ್ಮ್ ಸೀರೆ ಇರುತ್ತಲ್ಲ, ನಾನು ಅದನ್ನು ತೋರಿಸ್ಬಾರ್ದು ಅಂತೇಳಿ ಬ್ಯಾಕ್ ಕ್ಯಾಮ್ರಾದಲ್ಲಿ ವೀಡಿಯೋ ಮಾಡ್ತೀನಿ. ಆವಾಗ ಬಸ್ ಬರ್ತಾಯಿದೆ, ಇವಾಗ ಟೈಮ್ ಬಂದು 8 ಗಂಟೆ ಅಂತ ನಾನು ಹೇಳೋಕ್ಕೋಸ್ಕರ ಅದು ವೀಡಿಯೋ ಮಾಡಿದ್ದು. ಬಟ್ ಅವ್ರು ಏನು ಅಂದ್ಕೊಂಡ್ರು ಅಂದರೆ, ಬಸ್ಸು ಸ್ಟಾಪ್ ಕೊಡ್ತಾರೋ ಕೊಡಲ್ವ ಅದನ್ನು ವೀಡಿಯೋ ಮಾಡಿಕೊಂಡು ಕಂಪ್ಲೇಂಟ್ ಮಾಡೋಕ್ಕೆ ವೀಡಿಯೋ ಮಾಡ್ತಿದ್ದಾರೆ ಅಂದ್ಕೊಂಡ್ರು. ಇಲ್ಲ ಅಂದಿದ್ದಕ್ಕೆ ಏನೋ ರೀಲ್ಸು ಆ ಥರ ಅಂತ. ಕೆಲವೊಬ್ಬರು ಇವಳು ರೀಲ್ಸ್ ಮಾಡ್ತಾಳೆ ಅದು ಇದು ಅಂತಾರೆ. ನಾನು ರೀಲ್ಸೇ ಮಾಡಲ್ಲ ಇನ್ಸ್ಟಾದಲ್ಲಿ, ಬಿಕಾಸ್ ನನಗೆ ರೀಲ್ಸ್ ಮಾಡಿದ್ರೆ ನನಗೆ ದುಡ್ಡು ಬರೋಲ್ಲ. ಆ್ಯಂಡ್ ಶಾರ್ಟ್ ವೀಡಿಯೋಸ್ ಹಾಕಿದ್ರೂ ದುಡ್ಡು ಬರೋಲ್ಲ ಇನ್ಸ್ಟಾಗ್ರಾಮಲ್ಲಿ. ನಂಗೆ ಯೂಟ್ಯೂಬಲ್ಲಿ ಲಾಂಗ್ ವೀಡಿಯೋಸ್ ಹಾಕ್ತೀನಿ, ಡೈಲಿ ವ್ಲಾಗ್ಸ್ ಹಾಕ್ತೀನಿ, ಎಲ್ಲ ಹಾಕ್ತೀನಿ, ನನಗೆ ದುಡ್ಡು ಬರುತ್ತೆ. ಸೊ ದುಡ್ಡು ಬರಲಿಲ್ಲ ಅಂದಾಗ ಅಷ್ಟೊಂದು ತಲೆ ಕೆಡಿಸ್ಕೊಂಡು ವೀಡಿಯೋ ಮಾಡೋ ಅಂಥದ್ದು ಏನೂ ಇಲ್ಲ. ಆ್ಯಂಡ್ ಯಾರಾದರೂ ರೀಲ್ಸ್ ಮಾಡಿದ್ರೆ, ವೀಡಿಯೋ ಮಾಡಿದ್ರೆ ಯಾರೂ ಸತ್ತೋಗೋದೂ ಇಲ್ಲ. ರೀಲ್ಸ್ ಮಾಡ್ತಾರೆ ನನ್ನ ಹೆಂಡತಿ ಅಥವಾ ನನ್ನ ಗಂಡ ಅಂತ, ಅಥವಾ ಅಲ್ಲೇನೋ ಬೇರೆ ಬೇರೆ ಇದ್ದು ಸಾಯೋ ಅಂತಾರೆ ಇರ್ತಾರೆ. ಕೆಲವೊಬ್ರು ಹೇಳ್ತಾರೆ ರೀಲ್ಸ್ ಮಾಡ್ತಿಲ್ವೋ ಅದಕ್ಕೆ ಸತ್ತೋದ್ರು ಅಂತ. ನಾನು ರೀಲ್ಸ್ ಮಾಡಲ್ಲ ಇನ್ಸ್ಟಾಗ್ರಾಮಲ್ಲಿ. ಮುಂಚೆ ಆಗೋದು ಇವಾಗ ಮಾಡ್ತಾಯಿದ್ದೆ, ಈಗಂತೂ 3 ತಿಂಗಳಿಂದ ಅದು ಮಾಡೋಕ್ಕೂ ನನಗೆ ಟೈಮ್ ಇಲ್ಲ. ಅದೇ ಏನಾದ್ರು ಚೆನ್ನಾಗಿ ರೆಡಿ ಆದಾಗ ಡ್ರೆಸ್ಸು ಸ್ಯಾರಿ ಅಂತ ಕ್ಲಿಪ್ಪಿಂಗ್ಸ್ಗಳನ್ನ ತೊಗೊಂಡಿರ್ತೀನಲ್ಲ, ಫ್ರೀ ಟೈಮ್ ಇದ್ದಾಗ ಕ್ಲಿಪ್ಪಿಂಗ್ಸ್ಗೆ ಸಾಂಗ್ ಸೆಟ್ ಮಾಡಿ ಹಾಕ್ತೀನಿ. ಅಷ್ಟು ಬಿಟ್ಟರೆ ರೀಲ್ಸು ಈ ಮಣ್ಣು ಮಸಿ ಮಾಡೋಕ್ಕೆ ನನಗೆ ಟೈಮೇ ಇಲ್ಲ. ಯೂಟ್ಯೂಬ್ ಮಾಡೋಕ್ಕೆ ಆ್ಯಕ್ಚುಲಿ ಕಷ್ಟ ಆಗ್ತಾಯಿದೆ, ಬಟ್ ನನಗೇನೋ ಯೂಟ್ಯೂಬಿಂದ ಅರ್ನಿಂಗ್ಸ್ ಆಗ್ತಾಯಿದೆ. ನನಗೆ ನನ್ನ ಮಗಳ ಲೈಫ್ಗೆ ಹೆಲ್ಪ್ ಆಗ್ತಿದೆ ಅನ್ನೋ ಕಾರಣಕ್ಕೆ ಎಷ್ಟೇ ರಿಸ್ಕ್ ಆದರೂ ಬಿಡದೆ ಯೂಟ್ಯೂಬ್ ಮಾಡ್ತಾಯಿದ್ದೀನಿ. ನಾನಲ್ಲ, ಎಲ್ಲರೂ ಅಷ್ಟೇ. 10,000 ದುಡಿಯೋರು ಅಷ್ಟೇ, 1,00,000 ದುಡಿಯೋರು ಅಷ್ಟೇ, 100 ರೂಪಾಯಿ ದುಡಿಯೋರು ಅಷ್ಟೇ. ಅರ್ನಿಂಗ್ಸ್ ಇದೆ ಅಂದ್ರೇ ಯಾವ ಕೆಲಸ ಆದರೂ ಮಾಡೋದು. ಅರ್ನಿಂಗ್ಸ್ ಇಲ್ಲ ಅಂದರೆ ಯಾರೂ ಮಾಡಲ್ಲ. ಹಾಗೆ ಯೂಟ್ಯೂಬ್ನೂ ಅಷ್ಟೇ, ಏನೋ ಅರ್ನಿಂಗ್ಸ್ ಆಗ್ತಾಯಿದೆ ಅನ್ನೋ ಕಾರಣಕ್ಕೇ ಎಲ್ಲ ಮಾಡ್ತಾರೆ. ಆ್ಯಂಡ್ ನಾನು ಹಾಗೇನೆ, ನನಗೆ ಬರೋದೇ ಸ್ವಲ್ಪ ಅಮೌಂಟ್ ಆದ್ರೂ ಅದರಲ್ಲಿ ಅರ್ನಿಂಗ್ಸ್ ಇದೆ ಅಂತಲೇ ನಾನು ಇಷ್ಟು ಕಷ್ಟಪಟ್ಟು ಮಾಡ್ತಾ ಇರೋದು. ಇನ್ಸ್ಟಾಗ್ರಾಮಲ್ಲಿ ರೀಲ್ಸು ಬದನೇಕಾಯಿ ಯಾವುದಕ್ಕೂ ದುಡ್ಡು ಬರೋಲ್ಲ. ಫಾಲೋವರ್ಸ್ ಜಾಸ್ತಿ ಇದ್ದರೆ ಪ್ರಮೋಷನ್ಸ್ ಕೊಡ್ತಾರಲ್ಲ, ಪ್ರಮೋಷನ್ಸ್ಗಷ್ಟೇ ಬರೋದು. ನನಗೆ ಆ್ಯಕ್ಚುಲಿ ಯೂಟ್ಯೂಬಲ್ಲಿ ಪ್ರಮೋಷನ್ಸ್ ಮಾಡೋಕ್ಕೆ ತುಂಬ ಬಂತು, ಬಟ್ ಕೆಲವೊಂದು ಫೇಕ್ ಇತ್ತು, ಕೆಲವೊಂದು ಪ್ರಮೋಷನ್ ಕೇಳಿದ್ರು. ಬಟ್ ನಾನೊಂದಿಷ್ಟು ಅಮೌಂಟು ಅಂತ ಹೇಳಿದಾಗ ಅವರು ಕನ್ಫರ್ಮ್ ಮಾಡ್ತೀನಿ ಮತ್ತೆ ಅಂತ ಹೇಳಿ ಕಾಲ್ ಕಟ್ ಮಾಡಿದವರು ಮತ್ತೆ ಮಾಡಲೇ ಇಲ್ಲ. ಆ್ಯಂಡ್ ನಾನು ಇದುವರೆಗೂ ಹತ್ತತ್ರ 1.5 ವರ್ಷ ಆಯಿತು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ. ಅರ್ನಿಂಗ್ಸ್ ಆಗ್ತಾ ಇಲ್ಲ ಅಂತ ನಾವು ಸುಳ್ಳು ಹೇಳೋಲ್ಲ. ಬಟ್ ಇದುವರೆಗೂ ಒಂದೇ ಒಂದು ಪ್ರಮೋಷನ್ ನಾನು ದುಡ್ಡು ಇಸ್ಕೊಂಡು ಮಾಡಿಲ್ಲ. ಅದೇ ಕೆಲವೊಂದು ನನ್ನ ಫ್ರೆಂಡ್ ಅಥವಾ ಪರಿಚಯ ಅಂಗಡಿಗಳದ್ದು ಹೋಗಿರ್ತೀನಲ್ಲ, ವೀಡಿಯೋ ಮಾಡಿರ್ತೀನಿ, ಇಂಥ ಅಂಗಡಿ ಇದೆ ಬಂದು ತೊಗೊಳ್ಳಿ ಅಂತ. ಅದನ್ನು ನಾನು ಪ್ರೀತಿಯಿಂದ ಮಾಡಿರೋದು. ಆ್ಯಂಡ್ ಗೊತ್ತಿರೋರು, ತೀರಾ ಹತ್ರದವರು, ಬೇಕಾದವರು ಅನ್ನೋದಕ್ಕೆ ಎಲ್ಲೋ 1-2 ಈ ಥರ ಇದೆ ಅಂಗಡಿ ಹೋಗಿ ಅಂತ ಅಂದಿರೋದುಂಟು. ಆ್ಯಂಡ್ ಚಾಟ್ಸ್ ಅಂಗಡಿಗಳು ನಾನು ತಿಂತಾ ಇರ್ತೀನಲ್ಲ ರೆಗ್ಯುಲರಾಗಿ, ಇಂಥ ಚಾಟ್ಸ್ ಇದೆ ಸಾಲಿಗ್ರಾಮದಲ್ಲಿ ಹೋಗಿ ಅಂದಿರೋದುಂಟು. ಬಟ್ ಇದುವರೆಗೂ 1 ನಯಾ ಪೈಸೆ ತೊಗೊಂಡು ಯಾರಿಗೂ ನಾನು ಪ್ರಮೋಷನ್ ಮಾಡಿಕೊಟ್ಟಿಲ್ಲ. ಬಂದಿದ್ದುಂಟು, ಅದೇ ಹೇಳಿದ್ನಲ್ಲ ಆ ಥರ ಸಮ್ ರೀಸನ್ಸ್ ಹಂಗಾಯಿತು. ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ನಾನು ಏನೇ ಒಂದು ಮಾತಾಡಿದ್ರೂ ಅದರಲ್ಲಿ ಏನೋ ಒಂದು ಅರ್ಥ ಇರುತ್ತೆ. ಬಟ್ ಕೆಲವೊಂದನ್ನು ಎಲ್ಲನೂ ನನಗೆ ಬಿಡಿಸಿ ಹೇಳೋಕ್ಕಾಗೋದಿಲ್ಲ. ನೀವು ಸೂಕ್ಷ್ಮವಾಗಿ ನನ್ನ ಮಾತುಗಳನ್ನ ಒಂದು ಕಡೆಯಿಂದ ಕೇಳ್ಕೊಬಂದರೆ ಯಾಕೆ ಹೇಳ್ತಿದ್ದಾಳೆ, ಯಾರಿಗೆ ಹೇಳ್ತಿದ್ದಾಳೆ ಎಲ್ಲ ಅರ್ಥ ಆಗ್ಬಿಡುತ್ತೆ ನಿಮಗೆ. ಆ್ಯಂಡ್ ಇನ್ನೇನಿಲ್ಲ ಫ್ರೆಂಡ್ಸ್, ಇವಾಗ ಮಲ್ಕೊಂಡ್ರೆ ಬೆಳಗ್ಗೆ 6:30ಗೆ ಎದ್ದು ರೆಡಿಯಾಗಿ 7-7:15ಗೆಲ್ಲ ಓಡಬೇಕು.
ಯಾಕೋ ನನಗೆ ಇಷ್ಟೇನಾ ಲೈಫು ಅಂತ ಅನ್ನಿಸ್ಬಿಟ್ಟಿದೆ. ನಿದ್ದೆ ಇಲ್ಲ, ಕರೆಕ್ಟಾಗಿ ಊಟ ಇಲ್ಲ, ಆ್ಯಂಡ್ ಎಲ್ಲೂ ಹೋಗೋಕ್ಕಾಗಲ್ಲ, ಎಲ್ಲೂ ಬರೋಕ್ಕಾಗಲ್ಲ. ಯಾಕಂದರೆ ಫ್ರೀ ಆಗಿದ್ನಲ್ವ ನಾನು. ಈಗ ಫಾರ್ ಎಕ್ಸಾಂಪಲ್ ಎಲ್ಲಾದರೂ ಬ್ಯಾಂಗ್ಳೂರು ಹೋದರೆ ಒಂದು ವಾರ ಇರಬೇಕಂದ್ರೆ ಒಂದು ವಾರ ಇದ್ದೀವಿ, ಆ್ಯಂಡ್ ಎಲ್ಲಾದರೂ ಹೋಗಬೇಕು ಅಂದರೆ ಹೋಗಿವೆ. ನನಗೆ ಟೈಮಿಂಗ್ಸ್ ಇರಲಿಲ್ಲ, ಅಥವಾ ಇಂಥ ದಿನ ಹೋಗಬಾರ್ದು ಅಂತ ಇರಲಿಲ್ಲ. ಬಟ್ ಈಗ ನಾನು ಜಾಬ್ ಪರ್ಸನ್ ಆಗಿರೋದ್ರಿಂದ ಆ ಥರ ಇರೋಕ್ಕಾಗಲ್ಲ, ಆ ಥರ ಹೋಗೋಕ್ಕಾಗಲ್ಲ, ಅದೊಂದು ಸಮಸ್ಯೆ. ಆ್ಯಂಡ್ ನನಗೆ ತುಂಬ ಅಂದರೆ ತುಂಬ ನಿದ್ದೆ ಮಾಡ್ತೀನಿ ಫ್ರೆಂಡ್ಸ್ ನಾನು. ಇವಾಗಲ್ಲ, ಮುಂಚೆಯಿಂದನೂ ಅಷ್ಟೇ ನನಗೆ ನಿದ್ದೆ ಜಾಸ್ತಿ ಇರಬೇಕು. ನಂಗೆ ಆ್ಯಕ್ಚುಲಿ ನಿದ್ದೆ ಇವಾಗ ಜಾಸ್ತಿ ಆಗ್ತಾಯಿಲ್ಲ, ಕಡಿಮೆ ಆಗ್ತಾಯಿದೆ. ಆ್ಯಂಡ್ ನಾನು ತುಂಬ ಅಂದರೆ ತುಂಬ ಫುಡ್ಡಿ, ನಾನು ತಿಂತಾನೇ ಇರಬೇಕು, ಏನಾದರೂ ಒಂದು ತಿಂತಾಯಿರ್ತೀನಿ. ಆ್ಯಂಡ್ ನನಗೆ ಸ್ವೀಟ್ಸ್ ಅಂದರೆ ತುಂಬ ಇಷ್ಟ, ಆ್ಯಂಡ್ ಚಾಟ್ಸ್ ಅಂದರೆ ಪಂಚಪ್ರಾಣ. ಈ ಹಣ್ಣು ಗಿಣ್ಣು ತಿನ್ನೋದೆಲ್ಲ ನಾನು ಕೃತಂಗೆ ತೊಗೊಬರ್ತೀನಲ್ವ ಹಣ್ಣುಗಳು, ಬಟ್ ನಾನು ತಿಂದು ನೋಡೋಲ್ಲ ನಾನು. ನನಗೆ ಅದೇನೋ ಹಣ್ಣು ಅಂದರೆ ದೂರ ದೂರ. ಮುಂಚೆ ಸ್ವಲ್ಪ ತಿಂತಾಯಿದ್ದೆ, ನಮ್ಮ ಸಂತು ಹೋದ್ಮೇಲೆ ಅದೇನಾಯಿತೋ ಏನೋ. ಹೆಲ್ದಿ ಫುಡ್ಗಿಂತ ನನಗೆ ಅನ್ಹೆಲ್ದಿ ಫುಡ್ ಅಂದರೆ ತುಂಬ ಇಷ್ಟ. ಅದಕ್ಕೆ ಅನ್ಕೋತಾ ಇದ್ದೀನಿ, ನಗಾಡಬೇಡಿ ಯಾರೂ ಪ್ಲೀಸ್. ಇವಳು ಎಷ್ಟು ಸತಿ ಟೀ ಕಾಫಿ ಬಿಡ್ತೀನಿ ಅಂತಾಳೆ, ಮತ್ತೆ ಕುಡಿತಾಳೆ ಅಂತ ಯಾರೂ ನಗಾಡಬೇಡಿ. ಟೀ ಕಾಫಿ ಬಿಟ್ಬಿಟ್ಟು ಸ್ವಲ್ಪ ಹೆಲ್ದಿ ಫುಡ್ಡು ಕಡೆ ಗಮನ ಕೊಡೋಣ ಅಂತ ಅನ್ಕೋತೀನಿ ಅಷ್ಟೇ, ಫಾಲೋ ಮಾಡಲ್ಲ ನಾನು. ನಮ್ಮ ಅಪ್ಪಾಜಿ ಅಮ್ಮ ಆಚೆ ಕಡೆ ಕೂತಿದ್ರು, ಬಂದು ಮಲ್ಗೋರೆ ಅನ್ನಿಸ್ತದೆ. ನಮ್ಮ ಅಪ್ಪಾಜಿ ಕೆಮ್ತೈತೆ. ಇನ್ನೇನಿಲ್ಲ ಫ್ರೆಂಡ್ಸ್, ನಾನು ಇವಾಗ ಮಲ್ಕೋತೀನಿ. ನಾನು ಮಲ್ಕೊಂಡು ರಾತ್ರಿ ಒಂಥರ ಕೆಟ್ಟು ಕನಸು ಬಿದ್ದುಬಿಡ್ತು. ಏನೋ ಒಂಥರ ನಮ್ಮ ಸಂತು ಎಲ್ಲ ಕನಸಲ್ಲಿ ಬಿದ್ದಂಗೆ. ಸಂತುಗೆಲ್ಲ ಅಷ್ಟು ಕಿಡ್ನಿ ಫೇಲ್ಯೂರ್ ಆಗ್ಬಿಟ್ಟಿತ್ತಲ್ಲ, ನಾನೇ ಒಂದು ಕಿಡ್ನಿ ಕೊಡ್ತೀನಿ ಅಂತ ಏನೋ ಕಿಡ್ನಿ ಕೊಟ್ಟಿರಂಗೆ. ನಾನು ಒಂದು ರೂಮಲ್ಲಿ ಆಪ್ರೇಷನ್ ಮಾಡಿಬಿಟ್ಟು ಕಿಡ್ನಿ ತೆಗೆದ್ಬಿಟ್ಟು ಸಂತು ರೂಮ್ ಹತ್ರ ತೊಗೊಂಡು ಹೋಗಿದಂಗೆ, ಅಂದರೆ ಸಂತುಗೆ ಆಪ್ರೇಷನ್ ಮಾಡಿ ಕಿಡ್ನಿ ಹಾಕೋಕ್ಕೆ. ಆ್ಯಂಡ್ ಹಂಗೂ ಸಂತು ಏನೋ ಬದುಕಿಲ್ಲ. ಅವ್ನು ನನ್ನ ಕನ್ಸಲ್ಲಿ ಬಂದು ಏನೋ ಹೇಳ್ತಾ ಇದ್ದ, ಆ್ಯಂಡ್ ನಾನು ಭಯ ಪಟ್ಕೊಬಿಟ್ಟೆ, ಹೆದರ್ಕೊಬಿಟ್ಟೆ. ಆ ಥರ ಏನೇನೋ ವಿಚಿತ್ರವಾದ ಕನಸು. ನನ್ನ ಗಂಡ ಬಂದು ಆಮೇಲಿಂದ ನನಗೆ ಭಯ ಆಗೋಯ್ತು. ಕಣ್ಣು ಬಿಡೋಕ್ಕಾಯ್ತಿಲ್ಲ. ಅಮ್ಮ ಅಮ್ಮ ಅಂತ ಕೂಗೋತಾ ಇದ್ದೀನಿ. ನಮ್ಮಮ್ಮ ಫುಲ್ ಮುಂದೆ ರೂಮಲ್ಲಿ ಮಲ್ಕೊಡುತ್ತೆ, ನಾನೇ ಹಿಂದೆ ರೂಮಲ್ಲಿ ಮಲ್ಕೊಳ್ಳೋದು. ಕೂಗ್ತಾ ಇದ್ದೀನಿ, ನಮ್ಮಮ್ಮ ಹೇಳ್ತಾರೆ. ನಮ್ಮವ್ವ ಇಲ್ಲೇ ಪಕ್ಕದಲ್ಲಿ ದೇವನ ಕಡೆ ಮೇಲೆ ಮಲ್ಕೊಳ್ಳೋದು. ನಮ್ಮವ್ವ ಏನವ ಅಂತ ಇದೆ, ನಂಗೆ ಮಾತಾಡೋಕ್ಕಾಯ್ತಾ ಇಲ್ಲ. ಒಂದು 5 ನಿಮಿಷ ಕೂತ್ಕೊಂಡೆ ನಮ್ಮಮ್ಮನ, ಅಮ್ಮ 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 ಅಂತ ಆಗಲೇ ಇಲ್ಲ ನನಗೆ. ಕಣ್ಣು ಬಿಟ್ಬಿಟ್ಟು ಎದ್ದೆ. ವಾಶ್ರೂಮಿಗೆ ಬೇರೆ ಹೋಗಬೇಕಿತ್ತು, ಎದ್ದೆ. ಆಗ ನಮ್ಮಮ್ಮ, ನಮ್ಮ ಅಪ್ಪಾಜಿ, ನಮ್ಮವ್ವ ಎಲ್ಲ ಎಚ್ಚರ ಆದರು. ಪಾಪ ನಮ್ಮಮ್ಮ ಎದ್ಬತ್ತು ರೂಮ್ಗೆ, ಯಾಕೆ ಏನಾಯಿತು ಅಂತ. ಅಂದ ಬಾ ಇಲ್ಲೇ ಮಲ್ಕೊ, ನನ್ನ ಜೊತೆ ಮಲ್ಕೊ ಅಂತಾಗ ನಮ್ಮವ್ವ ಬತ್ತು. ನೀನೇ ಬಂದು ಮಲ್ಕೊಬರವ ನನ್ನ ಜೊತೇಲಿ ಅಂದೆ. ಯಾಕವ್ವ, ಏನು ಕೆಟ್ಟ ಕನ್ಸು ಬೀಳ್ತು, ಏನು ಬೀಳ್ತು ನಂಗೆ ಹೇಳ್ಕೊಳಕ್ಕಾಯ್ತಾ ಇಲ್ಲ. ಅವರು ಒಂಥರ ಬೇಜಾರು ಮಾಡ್ಕೋತಾರೆ, ಭಯ ಪಡ್ತಾರೆ. ಈ ಥರ ಏನೇನೋ ವಿಚಿತ್ರ ಸಂತು ರಿಲೇಟೆಡ್ ಅಂತ ಹೇಳಿದ್ರೆ ಏನೂ ಇಲ್ಲ ಅಂದೆ. ನಮ್ಮವ್ವ ಬತ್ತು ಪಾಪ. ಅಷ್ಟೊತ್ತಿಗೆ ಸ್ವಲ್ಪ ಚೆನ್ನಾಗೆಲ್ಲ ಎಚ್ಚರ ಆಗಿ ವಾಶ್ರೂಮ್ಗೆಲ್ಲ ಹೋಗಿ ಬಂದೆಲ್ಲ. ಬೇಡ ಬಿಡವ ನಾನೇ ಮಲ್ಕೋತೀನಿ ಅಂತ ಹೇಳಿ ಅವಾಗ ಮಲ್ಕೊಂಡೆ. ತುಂಬ ದಿನ ಆಗಿತ್ತು ಸಂತು ಅವ್ರು ನನ್ನ ಕನಸಲ್ಲಿ ಬಂದು. ನನ್ನ ಪ್ರಕಾರ ಅವ್ರು ಯಾಕೆ ಬಂದರು ಅಂದರೆ, ಮೊನ್ನೆ ನಾನು ಹಾಸನಿಗೆ ಹೋದಾಗ ಕೆಲವೊಂದು ವಿಚಾರಗಳನ್ನ ನೆನ್ಕೊಂಡು ಮಾತಾಡ್ತಾ ತುಂಬ ಹತ್ಬಿಟ್ಟೆ ನಾನು. ಬಸ್ಸಲ್ಲಿ ಬರಬೇಕಾದ್ರೆ ನನ್ನ ಫ್ರೆಂಡ್ ಹತ್ರ ಹೇಳ್ಕೊಂಡು ತುಂಬ ಅಂದರೆ ತುಂಬ ಹತ್ಬಿಟ್ಟೆ. ತುಂಬ ದಿನ ಆಗಿತ್ತು ಸಂತು ವಿಚಾರ ಆ ಥರ ಡಿಸ್ಕಷನ್ ಮಾಡಿ, ಯಾರ ಹತ್ರನಾದರೂ ಹತ್ತಿ ಕರೆದು ಆ ಥರ ರೀಸೆಂಟಾಗಿ ಎಲ್ಲೂ ನಾನು ಮಾಡೇ ಇರಲಿಲ್ಲ. ಬಟ್ ನಿನ್ನೆ ಬಸ್ಸಲ್ಲಿ ಹೋಗಿದ್ದಾಗ ತುಂಬ ಹತ್ಬಿಟ್ಟೆ ನಾನು. ಹಿಂಗಾಯಿತು ಅಂತ ಏನು. ಹಾಗಾಗಿ ಏನಾದರೂ ಸಂತು ಕನ್ಸಲ್ಲಿ ಬಂದ್ರೆ ಏನು ನನಗೇನೂ ಗೊತ್ತಿಲ್ಲ. ಒಂಥರ ತುಂಬ ವಿಚಿತ್ರವಾಗಿ ವಿಯರ್ಡ್ ಆಗಿತ್ತು. ಅದನ್ನ ಎಕ್ಸ್ಪ್ಲೈನ್ ಮಾಡೋಕ್ಕೂ ಕೂಡ ಆಗಲ್ಲ. ಬಟ್ ಅಷ್ಟೇ ಫ್ರೆಂಡ್ಸ್, ಇನ್ನೇನಿಲ್ಲ. ನಾನು ಇವಾಗ ಮಲ್ಕೋತೀನಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡಿಬಿಡ್ತೀನಿ. ಇನ್ನೇನಿಲ್ಲ, ನನಗಂತೂ ಸಬ್ಸ್ಕ್ರೈಬರ್ ಆಯ್ತಲೇ ಇಲ್ಲ. 10,000 ಆಗೋದು ಯಾವಾಗ, ನಾನು ಕೇಕ್ ಕಟ್ ಮಾಡೋದು ಯಾವಾಗ, ಹ್ಯಾಪಿಯಾಗಿ ಟೈಮ್ ಸ್ಪೆಂಡ್ ಮಾಡೋದು ಯಾವಾಗ ನಿಮ್ಗಳ ಜೊತೆ, ಕೇಕೆಲ್ಲ ಕಟ್ ಮಾಡಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋದು ಯಾವಾಗ, ನನಗೆ ಯಾವಾಗ 10,000 ಆಯ್ತಾರಪ್ಪ ಅಂತ ಕಾಯ್ತಾ ಇದ್ದೀನಿ. ಎಲ್ಲ ಲಕ್ಷದ ಬಗ್ಗೆ ಯೋಚನೆ ಮಾಡಿದ್ರೆ ನಾನು ಇನ್ನೂ 10,000ದ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀನಿ. ಹಾಗಾಗಿ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಂಗೆ ತುಂಬ ನಿದ್ದೆ ಬರ್ತಿದೆ, ನಾನು ಮಲ್ಕೋತೀನಿ. ನೀವು ಕೂಡ ಮಲ್ಕೊಳ್ಳಿ. ಇದು ನಾಳೆ ಬೆಳಗ್ಗೆ ಅಪ್ಲೋಡ್ ಆಗುತ್ತೆ. ಸೊ ಇವಾಗ ನೀವು ಊಟ ಮಾಡಿಬಿಟ್ಟು ಅಚ್ಚುಕಟ್ಟಾಗಿ ಮಲ್ಕೊಳ್ಳಿ. ಬೆಳಗ್ಗೆ ಎದ್ದು ವ್ಲಾಗ್ನ ನೋಡಿ ಇವರಂತೆ.
ಥ್ಯಾಂಕ್ ಯು ಸೋ ಮಚ್. ಕೀಪ್ ಸಪೋರ್ಟಿಂಗ್. ಲವ್ ಯು ಆಲ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಆ್ಯಂಡ್ ಇನ್ನೇನಿಲ್ಲ, ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಅಂತ ಹೇಳ್ತಾ ಅಲ್ಲಿ ತನಕ ಟಾಟಾ, ಬಾಯ್ ಬಾಯ್.